ಈಗ ಎಲ್ಲ ಕಡೆ ಎಲ್ಲೇ ಹೋದ್ರು ಕೂಡ ಡಿಕೆಶಿ ಮುಂದಿನ ಸಿಎಂ, ಡಿಕೆಶಿ ಮುಂದಿನ ಸಿಎಂ ಅಂತ ಬೆಂಬಲಿಗರು ಹೇಳ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈ ರೀತಿ ಹೇಳ್ಕೊಂಡ್ ಬರೋರಿಗೆ ಸಿಎಂ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ಏನಂತ? 5 ವರ್ಷ ಸಿದ್ದರಾಮಯ್ಯ ಅವರು ಚೇಂಜ್ ಆಗೋದೇ ಇಲ್ಲ. ಮುಖ್ಯಮಂತ್ರಿ ಆಸೆ ಇರೋರು ಅದನ್ನ 5 ವರ್ಷ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಸಿಎಂ ಸ್ಥಾನದ ಬದಲಾವಣೆನೇ ಇಲ್ಲ, ಯಾವುದೇ ಕಾರಣಕ್ಕೂ ಆ ಪ್ರಶ್ನೆ ಬರೋದೇ ಇಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಒಳ್ಳೆಯ ಆಡಳಿತಗಾರ, ಒಳ್ಳೆಯ ಸಿಎಂ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ನೋಡಿ, ಇಲ್ಲಿ ಅದನ್ನು ಹೇಳೋರೆ, ಇದನ್ನು ಹೇಳೋರೆ. 5 ವರ್ಷ ಸಿಎಂ ಬದಲಾವಣೆ ಆಗಲ್ಲ ಅಂತ ಹೇಳೋರೆ. ಲಾಸ್ಟ್ ಅಲ್ಲಿ ಹೈಕಮಾಂಡ್ ಏನ್ ಹೇಳಿತ್ತು ಅದಕ್ಕೆ ಬದ್ಧರು ಅಂತ ಹೇಳಿದ್ದಾರೆ. ಏನ್ ಮಾತಾಡಿದ್ರೆ ಕೇಳಿ. ಸಚಿವ ಸಂಪುಟ ಪುನರಚನೆ ವಿಚಾರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಒಪ್ಪಂದ ಆಗಿದ್ದಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು. ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಶಾಸಕರಂತ ಅಲ್ಲಮಗೌಡ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, ಸಚಿವ ಸಂಪುಟ ಪುನರಚನೆ ಆಗ್ತಾ ಒಂದಷ್ಟು ಚರ್ಚೆ ಆಗ್ತಾ ಇರೋದು, ನೀವು ಕೂಡ ಆಕಾಂಕ್ಷಿನ? ಮಾಧ್ಯಮದಲ್ಲಿ ನಾನು ಕೇಳ್ತಾ ಇದ್ದೀನಿ, ಆಕಾಂಕ್ಷಿ. ನಾನು ಶಾಸಕನಾಗಿ ನನಗೆ ಎಲ್ಲರಿಗೂ ಆಕಾಂಕ್ಷೆ ಇರೋದೆ. ಆಕಾಂಕ್ಷೆ ಇಟ್ಕೊಂಡೇ ರಾಜಕೀಯದಲ್ಲಿ ಬಂದಿರ್ತೀವಿ. ನಾನು ಸೀನಿಯರ್ ಆಗಿ 50 ವರ್ಷದಿಂದ ರಾಜಕೀಯ, ನಾನು ಯಾಕೆ ಮಂತ್ರಿ ಆಗಬಾರ್ದು ಅಂತ ಇರ್ತಾರೆ. ಆದರೆ ಅಂಥದ್ದು ಏನೂ ಈಗ ನಡೆದಿಲ್ಲ. ಪಕ್ಷದ ವರಿಷ್ಠರು ಕೂಡ ಯಾವುದೇ ರೀತಿ ಕರೆದಿಲ್ಲ, ಚರ್ಚೆ ಮಾಡಿಲ್ಲ. ಮಾಧ್ಯಮದ ಸೃಷ್ಟಿ ಅಷ್ಟೇ ಇದು. ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಒಂದಷ್ಟು ಏನು ಒಪ್ಪಂದ ಆಗಿದೆ ಅನ್ನೋದನ್ನು. ಸೊ ನೀವೇನು ಹೇಳ್ತೀರಿ ಸರ್? ಅಂದರೆ ಸರ್, ಅದು ಅವ್ರದ್ದು ಗೊತ್ತು. ಅವರು ಮತ್ತು ವರಿಷ್ಠರ ಹೈಕಮಾಂಡ್ ಅವ್ರ ಬಗ್ಗೆ ಏನು ಚರ್ಚೆ ಆಗಿದೆಯೋ ಅವ್ರಿಗೆ ಗೊತ್ತದು. ಅದು ಎಲ್ಲಿ ಬಹಿರಂಗಪಡಿಸಿಲ್ಲ, ಗೊತ್ತೂ ಆಗಿಲ್ಲ. ನಾನು ಪತ್ರಿಕೆಯಲ್ಲಿ ಓದಿನಿ ಅಷ್ಟೇ. ಅದ್ರ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಬೋದು. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಅನ್ಸುತ್ತಾ? ಏನು ಬದಲಾವಣೆ ಪ್ರಶ್ನೆನೇ ಬರೋಂಗಿಲ್ಲಲ್ಲ. ನಮ್ಮ ಹೈಕಮಾಂಡ್ ಅವ್ರು ಏನೂ ಹೇಳಿಲ್ಲ ಬದಲಾವಣೆ ಅಂತ ಹೇಳಿದ್ದಾರೆ. ಯಾಕೆ ಬದಲಾವಣೆ ಮಾಡ್ತಾರೆ ಏನೂ ಪ್ರಶ್ನೆ ಇಲ್ಲ. ಅದು ಸಿದ್ದರಾಮಯ್ಯ ಕೂಡ 5 ವರ್ಷ ಕಂಪ್ಲೀಟ್ ಆಗಿರ್ತಾರೆ. ಅದು ಹೈಕಮಾಂಡ್ ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ. ಹೈಕಮಾಂಡ್ನವ್ರು 10 ವರ್ಷ 5 ವರ್ಷ ಇರ್ತಾರೆ. ಎಂಬುದು ನೀನೇನಂದ್ರೆ ಇರ್ತಾರೆ. ಅದ್ರಾಗೇನು ಪಕ್ಷದ ಆಂತರಿಕ ವಿಚಾರ ಹೊರಗಡೆ ಯಾವುದೂ ಬಂದಿಲ್ಲ. ಒಳ್ಳೆಯದು ಯಾಕೆ ಕೆಟ್ಟ ಯಾರು ಅಂತಾರೆ? ಅದಕ್ಕೆ ಯಾರೇನು ಸಿದ್ದರಾಮಯ್ಯವರು 5 ವರ್ಷ ಇಲ್ಲ ಕೆಟ್ಟ ಅಂತಾರೆ? ಯಾರೂ ಅನ್ನಂಗಿಲ್ಲ. ಒಳ್ಳೆಯ ಆಡಳಿತಗಾರ, ಒಳ್ಳೆ ಮುಖ್ಯಮಂತ್ರಿ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದ್ರಾಗೇನು ಪ್ರಶ್ನೆ ಇಲ್ಲ. ಈ ಕಾಂಗ್ರೆಸ್ ಪಾಳ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮೇಲ್ನೋಟಕ್ಕೆ ಮಾತ್ರ ನಾವೆಲ್ಲ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ, ಆದ್ರೆ ಒಳಗಡೆ ಯಾವುದೂ ಕೂಡ ಸರಿ ಇಲ್ಲ. ಅನಿವಾರ್ಯ ಇಲ್ಲ, ಅವ್ರು ತೋರಿಸ್ಕೊಂಡ್ಲೇಬೇಕು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತೇಳಿ. ಯಾಕೆಂದ್ರೆ ಏನಪ್ಪ ಅವ್ರ ಹತ್ರ 135 ಪ್ಲಸ್ 3 138 ಇದ್ರು ಕೂಡ ಹಿಂಗೆ ಕಿತ್ತಾಡ್ತಾವ್ರಲ್ಲ ಅಂತ ಹೇಳಿ ಬ್ಯಾಡ್ ಮೆಸೇಜ್ ಹೊರಟಾಗುತ್ತೆ. ಈಗ ಸಿಎಂ ಡಿಸಿಎಂ ಪವರ್ ಶೇರಿಂಗ್ ಮಾತಿಗೆ ಈಗ ಪರಮೇಶ್ವರ್ ಅವರು ಕಿಡಿಕಾರ್ತಾರೆ. ಯಾಕಂದ್ರೆ ಇವರು ಸಿಎಂ ರೇಸ್ ಅಲ್ಲಿ ಇರೋರು, ಇವ್ರ ಹೆಸರು ಇಲ್ವಲ್ಲ. ಯಾವುದೇ ಒಪ್ಪಂದ ಆಗಿಲ್ಲ, ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕೇಳಿ ಏನ್ ಮಾತಾಡಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಯಾವ ಒಪ್ಪಂದ ಎಲ್ಲ ಕಡೆ ಎಲ್ಲೇ ಹೋದ್ರು ಕೂಡ ಡಿಕೆಶಿ ಮುಂದಿನ ಸಿಎಂ, ಡಿಕೆಶಿ ಮುಂದಿನ ಸಿಎಂ ಅಂತ ಬೆಂಬಲಿಗರು ಹೇಳ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈ ರೀತಿ ಹೇಳ್ಕೊಂಡ್ ಬರೋರಿಗೆ ಸಿಎಂ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ಏನಂತ? 5 ವರ್ಷ ಸಿದ್ದರಾಮಯ್ಯ ಅವರು ಚೇಂಜ್ ಆಗೋದೇ ಇಲ್ಲ. ಮುಖ್ಯಮಂತ್ರಿ ಆಸೆ ಇರೋರು ಅದನ್ನ 5 ವರ್ಷ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ಸಿಎಂ ಸ್ಥಾನದ ಬದಲಾವಣೆನೇ ಇಲ್ಲ, ಯಾವುದೇ ಕಾರಣಕ್ಕೂ ಆ ಪ್ರಶ್ನೆ ಬರೋದೇ ಇಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಒಳ್ಳೆಯ ಆಡಳಿತಗಾರ, ಒಳ್ಳೆಯ ಸಿಎಂ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ನೋಡಿ, ಇಲ್ಲಿ ಅದನ್ನು ಹೇಳೋರೆ, ಇದನ್ನು ಹೇಳೋರೆ. 5 ವರ್ಷ ಸಿಎಂ ಬದಲಾವಣೆ ಆಗಲ್ಲ ಅಂತ ಹೇಳೋರೆ. ಲಾಸ್ಟ್ ಅಲ್ಲಿ ಹೈಕಮಾಂಡ್ ಏನ್ ಹೇಳಿತ್ತು ಅದಕ್ಕೆ ಬದ್ಧರು ಅಂತ ಹೇಳಿದ್ದಾರೆ. ಏನ್ ಮಾತಾಡಿದ್ರೆ ಕೇಳಿ.
ಸಚಿವ ಸಂಪುಟ ಪುನರಚನೆ ವಿಚಾರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಪ್ಪಂದ ಆಗಿದ್ದಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು. ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಶಾಸಕರಂತ ಅಲ್ಲಮ್ಮಗೌಡ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, ಸಚಿವ ಸಂಪುಟ ಪುನರಚನೆ ಆಗ್ತಾ ಒಂದಷ್ಟು ಚರ್ಚೆ ಆಗ್ತಾ ಇರೋದು. ನೀವು ಕೂಡ ಆಕಾಂಕ್ಷಿನ? ಮಾಧ್ಯಮದಲ್ಲಿ ನಾನು ಕೇಳ್ತಾ ಇದ್ದೀನಿ, ಆಕಾಂಕ್ಷಿ ನಾನು ಶಾಸಕನಾಗಿನ ಅಂದಮೇಲೆ ಎಲ್ಲರಿಗೂ ಆಕಾಂಕ್ಷೆ ಇರೋದೆ. ಆಕಾಂಕ್ಷೆ ಇಟ್ಕೊಂಡೇ ರಾಜಕೀಯದಲ್ಲಿ ಬಂದಿರ್ತೀವಿ. ನಾನು ಸೀನಿಯರ್ ಆಗಿ 50 ವರ್ಷದಿಂದ ರಾಜಕೀಯ, ನಾನು ಯಾಕೆ ಮಂತ್ರಿ ಆಗಬಾರ್ದು ಇರ್ತಾರೆ. ಆದರೆ ಅಂಥದ್ದು ಏನೂ ಈಗ ನಡೆದಿಲ್ಲ. ಪಕ್ಷದ ವರಿಷ್ಠರು ಕೂಡ ಯಾವುದೇ ರೀತಿ ಕರೆದಿಲ್ಲ, ಚರ್ಚೆ ಮಾಡಿಲ್ಲ. ಮಾಧ್ಯಮದ ಸೃಷ್ಟಿ ಅಷ್ಟೇ ಇದು. ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಒಂದಷ್ಟು ಏನು ಒಪ್ಪಂದ ಆಗಿದೆ ಅನ್ನೋದನ್ನು. ಸೊ ನೀವೇನು ಹೇಳ್ತೀರಿ ಸರ್? ಅಂದರೆ ಸರ್, ಅದು ಅವ್ರದ್ದು ಗೊತ್ತು. ಅವರು ಮತ್ತು ವರಿಷ್ಠರ ಹೈಕಮಾಂಡ್ ಅವ್ರ ಬಗ್ಗೆ ಏನು ಚರ್ಚೆ ಆಗಿದೆಯೋ ಅವ್ರಿಗೆ ಗೊತ್ತದು. ಅದು ಎಲ್ಲಿ ಬಹಿರಂಗಪಡಿಸಿಲ್ಲ, ಗೊತ್ತೂ ಆಗಿಲ್ಲ. ನಾನು ಪತ್ರಿಕೆಯಲ್ಲಿ ಓದಿನಿ ಅಷ್ಟೇ. ಅದ್ರ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಬೋದು. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಅನ್ಸುತ್ತಾ? ಏನು ಬದಲಾವಣೆ ಪ್ರಶ್ನೆನೇ ಬರೋಂಗಿಲ್ಲಲ್ಲ. ನಮ್ಮ ಹೈಕಮಾಂಡ್ ಅವ್ರು ಏನೂ ಹೇಳಿಲ್ಲ ಬದಲಾವಣೆ ಅಂತ ಹೇಳಿದಾರೆ. ಯಾಕೆ ಬದಲಾವಣೆ ಮಾಡ್ತಾರೆ ಏನೂ ಪ್ರಶ್ನೆ ಇಲ್ಲ. ಅದು ಸಿದ್ದರಾಮಯ್ಯ ಕೂಡ 5 ವರ್ಷ ಕಂಪ್ಲೀಟ್ ಆಗಿರ್ತಾರೆ. ಅದು ಹೈಕಮಾಂಡ್ ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ. ಹೈಕಮಾಂಡ್ನವ್ರು 10 ವರ್ಷ 5 ವರ್ಷ ಇರ್ತಾರೆ. ಮುಂದೆ ನೀನೇರಂದ್ರೆ ಇರ್ತಾರೆ. ಅದ್ರಾಗೇನು ಪಕ್ಷದ ಆಂತರಿಕ ವಿಚಾರ ಹೊರಗಡೆ ಯಾವುದೂ ಬಂದಿಲ್ಲ. ಒಳ್ಳೆದು ಯಾಕೆ ಕೆಟ್ಟ ಯಾರು ಅಂತಾರೆ? ಅದಕ್ಕೆ ಯಾರೇನು ಸಿದ್ದರಾಮಯ್ಯವರು 5 ವರ್ಷ ಇಲ್ಲ ಕೆಟ್ಟ ಅಂತಾರೆ? ಯಾರೂ ಅನ್ನಂಗಿಲ್ಲ. ಒಳ್ಳೆಯ ಆಡಳಿತಗಾರ, ಒಳ್ಳೆ ಮುಖ್ಯಮಂತ್ರಿ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದ್ರಾಗ ಏನು ಪ್ರಶ್ನೆ ಇಲ್ಲ. ಈ ಕಾಂಗ್ರೆಸ್ ಪಾಳ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮೇಲ್ನೋಟಕ್ಕೆ ಮಾತ್ರ ನಾವೆಲ್ಲ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ, ಆದ್ರೆ ಒಳಗಡೆ ಯಾವ್ದೂ ಕೂಡ ಸರಿ ಇಲ್ಲ. ಅನಿವಾರ್ಯ ಇಲ್ಲ, ಅವ್ರು ತೋರಿಸ್ಕೊಂಡ್ಲೇಬೇಕು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತೇಳಿ. ಯಾಕೆಂದ್ರೆ ಏನಪ್ಪ ಅವ್ರ ಹತ್ರ 135 ಪ್ಲಸ್ 3 138 ಇದ್ರು ಕೂಡ ಹಿಂಗೆ ಕಿತ್ತಾಡ್ತಾವ್ರಲ್ಲ ಅಂತ ಹೇಳಿ ಬ್ಯಾಡ್ ಮೆಸೇಜ್ ಹೊರಟೋಗುತ್ತೆ. ಈಗ CM DCM ಪವರ್ ಶೇರಿಂಗ್ ಮಾತಿಗೆ ಈಗ ಪರಮೇಶ್ವರ್ ಅವರು ಕಿಡಿಕಾರ್ತಾರೆ. ಯಾಕಂದ್ರೆ ಇವರು CM ರೇಸಲ್ಲಿ ಇರೋರು, ಇವ್ರ ಹೆಸರು ಇಲ್ವಲ್ಲ. ಯಾವುದೇ ಒಪ್ಪಂದ ಆಗಿಲ್ಲ, ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕೇಳಿ ಏನ್ ಮಾತಾಡಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲಪ್ಪ. ನಾನು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಯಾವ ಒಪ್ಪಂದ? ಈಗ ಎಲ್ಲ ಕಡೆ ಎಲ್ಲೇ ಹೋದ್ರು ಕೂಡ DKC ಮುಂದಿನ CM, DKC ಮುಂದಿನ CM ಅಂತ ಬೆಂಬಲಿಗರು ಹೇಳ್ಕೊಂಡ್ ಬರ್ತಾ ಇದ್ರು. ಆದ್ರೆ ಈ ರೀತಿ ಹೇಳ್ಕೊಂಡ್ ಬರೋರಿಗೆ CM ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ಏನಂತ? 5 ವರ್ಷ ಸಿದ್ದರಾಮಯ್ಯ ಅವರು ಚೇಂಜ್ ಆಗೋದೇ ಇಲ್ಲ. ಮುಖ್ಯಮಂತ್ರಿ ಆಸೆ ಇರೋರು ಅದನ್ನ 5 ವರ್ಷ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಒಳ್ಳೆಯದು. CM ಸ್ಥಾನದ ಬದಲಾವಣೆನೇ ಇಲ್ಲ, ಯಾವುದೇ ಕಾರಣಕ್ಕೂ ಆ ಪ್ರಶ್ನೆ ಬರೋದೇ ಇಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಒಳ್ಳೆಯ ಆಡಳಿತಗಾರ, ಒಳ್ಳೆಯ CM. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ. ನೋಡಿ, ಇಲ್ಲಿ ಅದನ್ನು ಹೇಳೋರೆ, ಇದನ್ನು ಹೇಳೋರೆ. 5 ವರ್ಷ CM ಬದಲಾವಣೆ ಆಗಲ್ಲ ಅಂತ ಹೇಳೋರೆ. ಲಾಸ್ಟ್ ಅಲ್ಲಿ ಹೈಕಮಾಂಡ್ ಏನು ಹೇಳಿತ್ತು ಅದಕ್ಕೆ ಬದ್ಧರು ಅಂತ ಹೇಳಿದ್ದಾರೆ. ಏನು ಮಾತಾಡಿದ್ರೆ ಕೇಳಿ. ಸಚಿವ ಸಂಪುಟ ಪುನರಚನೆ ವಿಚಾರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಒಪ್ಪಂದ ಆಗಿದ್ದಂಥ ಒಂದಷ್ಟು ಚರ್ಚೆಗಳಾಗ್ತಾ ಇರೋದು. ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ಶಾಸಕರಂತ ಅಲ್ಲಮ್ಮಗೌಡ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, ಸಚಿವ ಸಂಪುಟ ಪುನರಚನೆ ಆಗ್ತಾ ಒಂದಷ್ಟು ಚರ್ಚೆ ಆಗ್ತಾ ಇರೋದು. ನೀವು ಕೂಡ ಆಕಾಂಕ್ಷಿನ? ಮಾಧ್ಯಮದಲ್ಲಿ ನಾನು ಕೇಳ್ತಾ ಇದ್ದೀನಿ, ಆಕಾಂಕ್ಷಿ ನಾನು ಶಾಸಕನಾಗಿನ ಅಂದಮೇಲೆ ಎಲ್ಲರಿಗೂ ಆಕಾಂಕ್ಷೆ ಇರೋದೆ. ಆಕಾಂಕ್ಷೆ ಇಟ್ಕೊಂಡೇ ರಾಜಕೀಯದಲ್ಲಿ ಬಂದಿರ್ತೀವಿ. ನಾನು ಸೀನಿಯರ್ ಆಗಿ 50 ವರ್ಷದಿಂದ ರಾಜಕೀಯ, ನಾನು ಯಾಕೆ ಮಂತ್ರಿ ಆಗಬಾರ್ದು ಇರ್ತಾರೆ. ಆದರೆ ಅಂಥದ್ದು ಏನೂ ಈಗ ನಡೆದಿಲ್ಲ. ಪಕ್ಷದ ವರಿಷ್ಠರು ಕೂಡ ಯಾವುದೇ ರೀತಿ ಕರೆದಿಲ್ಲ, ಚರ್ಚೆ ಮಾಡಿಲ್ಲ. ಮಾಧ್ಯಮದ ಸೃಷ್ಟಿ ಅಷ್ಟೇ ಇದು. ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು, ಅಧಿಕಾರ ಹಂಚಿಕೆ ಸಂಬಂಧಪಟ್ಟ ಒಂದಷ್ಟು ಏನು ಒಪ್ಪಂದ ಆಗಿದೆ ಅನ್ನೋದನ್ನು. ಸೊ ನೀವೇನು ಹೇಳ್ತೀರಿ ಸರ್? ಅಂದರೆ ಸರ್, ಅದು ಅವ್ರದ್ದು ಗೊತ್ತು. ಅವರು ಮತ್ತು ವರಿಷ್ಠರ ಹೈಕಮಾಂಡ್ ಅವ್ರ ಬಗ್ಗೆ ಏನು ಚರ್ಚೆ ಆಗಿದೆಯೋ ಅವ್ರಿಗೆ ಗೊತ್ತದು. ಅದು ಎಲ್ಲಿ ಬಹಿರಂಗಪಡಿಸಿಲ್ಲ, ಗೊತ್ತೂ ಆಗಿಲ್ಲ. ನಾನು ಪತ್ರಿಕೆಯಲ್ಲಿ ಓದಿನಿ ಅಷ್ಟೇ. ಅದ್ರ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಬೋದು. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಅನ್ಸುತ್ತಾ? ಏನು ಬದಲಾವಣೆ ಪ್ರಶ್ನೆನೇ ಬರೋಂಗಿಲ್ಲಲ್ಲ. ನಮ್ಮ ಹೈಕಮಾಂಡ್ ಅವ್ರು ಏನೂ ಹೇಳಿಲ್ಲ ಬದಲಾವಣೆ ಅಂತ ಹೇಳಿದಾರೆ. ಯಾಕೆ ಬದಲಾವಣೆ ಮಾಡ್ತಾರೆ ಏನೂ ಪ್ರಶ್ನೆ ಇಲ್ಲ. ಅದು ಸಿದ್ದರಾಮಯ್ಯ ಕೂಡ 5 ವರ್ಷ ಕಂಪ್ಲೀಟ್ ಆಗಿರ್ತಾರೆ. ಅದು ಹೈಕಮಾಂಡ್ ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥ ವಿಚಾರ.
ಹೈಕಮಾಂಡ್ನವ್ರು 10 ವರ್ಷ 5 ವರ್ಷ ಇರ್ತಾರೆ, ಮುಂದೆ ನೀನೇರಂದ್ರೆ ಇರ್ತಾರೆ. ಅದ್ರಾಗೇನು ಪಕ್ಷದ ಆಂತರಿಕ ವಿಚಾರ ಹೊರಗಡೆ ಯಾವುದೂ ಬಂದಿಲ್ಲ. ಒಳ್ಳೆಯದು ಯಾಕೆ ಕೆಟ್ಟ ಯಾರು ಅಂತಾರೆ? ಅದಕ್ಕೆ ಯಾರೇನು ಸಿದ್ದರಾಮಯ್ಯವರು 5 ವರ್ಷ ಇಲ್ಲ ಕೆಟ್ಟ ಅಂತಾರೆ? ಯಾರೂ ಅನ್ನಂಗಿಲ್ಲ. ಒಳ್ಳೆಯ ಆಡಳಿತಗಾರ, ಒಳ್ಳೆ ಮುಖ್ಯಮಂತ್ರಿ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದ್ರಾಗೇನು ಪ್ರಶ್ನೆ ಇಲ್ಲ. ಈ ಕಾಂಗ್ರೆಸ್ ಪಾಳ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮೇಲ್ನೋಟಕ್ಕೆ ಮಾತ್ರ ನಾವೆಲ್ಲ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ, ಆದ್ರೆ ಒಳಗಡೆ ಯಾವ್ದೂ ಕೂಡ ಸರಿ ಇಲ್ಲ. ಅನಿವಾರ್ಯ ಇಲ್ಲ, ಅವ್ರು ತೋರಿಸ್ಕೊಂಡ್ಲೇಬೇಕು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತೇಳಿ. ಯಾಕಂದ್ರೆ ಏನಪ್ಪ ಅವ್ರ ಹತ್ರ 135 ಪ್ಲಸ್ 3 138 ಇದ್ರು ಕೂಡ ಹಿಂಗ್ ಕಿತ್ತಾಡ್ತಾವ್ರಲ್ಲ ಅಂತ ಹೇಳಿ ಬ್ಯಾಡ್ ಮೆಸೇಜ್ ಹೊರಟೋಗುತ್ತೆ. ಈಗ CM DCM ಪವರ್ ಶೇರಿಂಗ್ ಮಾತಿಗೆ ಈಗ ಪರಮೇಶ್ವರ್ ಅವರು ಕಿಡಿಕಾರ್ತಾರೆ. ಯಾಕಂದ್ರೆ ಇವರು CM ರೇಸ್ ಅಲ್ಲಿ ಇರೋರು, ಇವ್ರ ಹೆಸರು ಇಲ್ವಲ್ಲ. ಯಾವುದೇ ಒಪ್ಪಂದ ಆಗಿಲ್ಲ, ನಮಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕೇಳಿ ಏನ್ ಮಾತಾಡಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು 2-3 ಜನನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಯಾವ